ಈ ಪ್ರಕಾರವಾಗಿ ಶಿವಶರಣರ ಮನೆಯಲ್ಲಿ ಯತಿಯ ರೂಪದಲ್ಲಿದ್ದ ನಾರದರು ಮಗುವಿನ ಗುಣಗಾನ ಮಾಡುತ್ತಾ, ಇವನೊಬ್ಬ ಸತ್ಯಶೀಲ ಮಹಾಮಹಿಮೆ ಉಳ್ಳವನು, ಸತ್ಯದಲ್ಲಿ ಇವನನ್ನು ಗೆಲ್ಲುವರನು ನಾ ಕಾಣೆನೆಂದು ನುಡಿಯಲು ಯತಿಯ ರೂಪದಲ್ಲಿದ್ದ ಶನಿದೇವರಿಗೆ ಕೋಪ ತಾಳಲಾರದೆ, ಏನಯ್ಯ, ಸೂರ್ಯಪುತ್ರನಾದ ನಾನೇ ಶನಿದೇವ ಎಲ್ಲಿದ್ದೀನಿ, ಅಷ್ಟೊಂದು ಜನ ಕೆಲ ನೀನು ಕಷ್ಟ ಕೊಟ್ಟಿದ್ದಂತೆ ನೀನೇ ಹೇಳಿದ್ಯ, ನಾನು ಇಲ್ಲಿರುವಾಗ ಇವನು ಯಾರೂ ಗೆಲ್ಲಕ್ಕಾಗಲ್ಲ, ಇವನು ಸತ್ಯಕ್ಕೆ ಮೀರ್ಸರ ಯಾರೂ ಇಲ್ಲ, ಇವನು ಸತ್ಯ ಕೆಡ್ಸರ ಯಾರ ಇಲ್ಲ ಅಂತ ಹೊಗಳ್ತಿದ್ದಲ್ಲ ಮರಯ್ಯ ಅಂತೇಳಿ ಮೂದಲಿಸಿದ. ಕೋಪ ತಾಳಲಾರದೆ ಏನೆಂದು ಹೇಳುತ್ತಿದ್ದಾರದಿಂತನೇ. ಆಗ ಶನಿದೇವರಿಗೆ ಕೋಪ ಬಂದು ನಾರದರಿಗೆ ಹೇಳ್ತಾನೆ, ಏನಯ್ಯ ಸುರ ಮುನಿಯೇ, ಏನ ಪೇಳುವೆ ನೀನು, ಬಾಲನ ಪಗಳುವುದು ತರವೇನೋ ನಿನಗೆ. ಓ ಹೇಳ್ದನು, ಏನಯ್ಯ ಸುರಮುನಿ, ನಾರದ ನನ್ನ ಎದುರಿಗೆ ಸೂರ್ಯಪುತ್ರನೆದುರಿಗೆ ಈ ಬಾಲನನ್ನು ಹೊಡ್ತಾ ಇದೆಯಲ್ಲಪ್ಪ, ಸರಿಯೇನಪ್ಪ ನಿನಗೆ ಅಂತ ಕೇಳ್ದ. ನನ್ನ ನಿಜವನ್ನು ತಿಳಿದೋ ಎಲ್ಲಿ ಇರುವದ ಮರದೋ, ನನ್ನ ನಿಜವನ್ನು ತಿಳಿದೋ ಎಲ್ಲೇ ಇರುವದ ಮರೆತೋ, ಮನಕ್ಕೆ ಬಂದಂತೆ ನೀನು ಹೊಗಳ ಬೇಡಯ್ಯ, ಕಾಲವು ಕಳೆಯಲೇ ಬಾಲನು ಬೆಳೆಯಲೇ, ನನ್ನ ಮಹಿಮೆಯ ನೀನು ಕಾದು ನೋಡಯ್ಯ. ಕಾಲ ಕಳಿಲಿ ಬಾಲ ಬೆಳಿಲಿ, ನನ್ನ ಮಹಿಮೆ ಏನು ಅನ್ನೋದನ್ನು ನೀನು ನೋಡಪ್ಪ ಅಂತೇಳಿ ನಾರದನಿಗೆ ಹೇಳ್ತಾವನು ಎಂದು ಹೇಳಿದ ಯತಿಯು ಅದೃಶ್ಯನಾಗಲೋ, ಸಭೆಯಲ್ಲಿದ್ದವರೆಲ್ಲ ಕಳವಳಗೊಂಡಿರಲೋ. ಈ ಪ್ರಕಾರವಾಗಿ ಯತಿಯ ರೂಪದಲ್ಲಿದ್ದ ನಾರದ ಮತ್ತು ಶನಿದೇವರಿಗೆ ವಾಗ್ವಾದ ನಡೆದು ಶನಿದೇವರಿಗೆ ಕೋಪ ತಡೆಯಲಾಗದೆ ನನ್ನ ನಿಜವನ್ನು ತಿಳಿದು ನಾನು ಇಲ್ಲೇ ಇರುವುದನ್ನು ಸಹ ಮರೆತು ನನ್ನ ಮುಂದೆ ಬಾಲನನ್ನು ಪಗಳುವುದು ಸರಿಯೇ, ಬಾಲನು ಬೆಳೆದ ಮೇಲೆ ನನ್ನ ಚಮತ್ಕಾರವು ತೋರುತ್ತೇನೆಂದು ಹೇಳಿ ಅದೃಶ್ಯನಾಗಲು ಸಭೆಯಲ್ಲಿದ್ದ ಜನರೆಲ್ಲರೂ ಕಳವಳಗೊಂಡಿರಲು ಯತಿಯ ರೂಪದಲ್ಲಿದ್ದ ನಾರದರು ಏನೆಂದು ಪೇಳುತ್ತಿದ್ದಾರದೆಂತಲೇ. ಇವರು ವಾಗ್ವಾದ ಮಾಡೋದನ್ನು, ಇವರು ಬಡಿದಾಡೋದನ್ನು ನೋಡಿದಂಥ ಜನಕ್ಕೆ ದಂಗೊಡದು. ಇದೇನಪ್ಪ ಇದು, ಯತಿರೂಪದಲ್ಲಿದ್ದಾರೆ, ವೇಷ ಬದಲಿಸಿದ್ದಾರೆ, ಆದರೆ ಇವರಿಬ್ಬರು ವಾಗ್ವಾದ ಮಾಡ್ತಾರಲ್ಲ, ಮುಂದೇನು ಕಾದಿದೆಯೋ, ಮುಂದೇನು ನಡೆಯಿತು ಅಂತೇಳಿ ಜನ ಮಿಕ ಮಿಕ ಅಂತ ಕಂಡುಹಿಡಿತಾರೆ. ಆಗ ನಾರದ ಆ ಸಭಿಕರಿಗೆಲ್ಲ ಏನೋ ಹೇಳ್ತಾನೆ, ಬೆದರಬೇಡಿ ಪೂರ ಜನರೇ, ಯತಿಯ ಮಾತಿಗೆ ದುಡುಕಬೇಡಿ, ನಡೆಯುವುದೆಲ್ಲ ಶುಭವೆಂದು ತಿಳಿಯಿರಿ. ಓ ಪುರದ ಜನರೇ, ಶಿವನ ಮಹಿಮೆಯ ಯಾರೂ ಬಲ್ಲಾರು. ಆ ಜನರಿಗೆ ಹೇಳ್ತಾನೆ ನಾರದ ಏನಂತ, ಬೆದರಬೇಡಿ ಪುರದ ಜನರೇ, ಯತಿಯ ಮಾತಿಗೆ ದುಡುಕಬೇಡಿ, ನಡೆಯುವುದೆಲ್ಲ ಶುಭವೆಂದು ತಿಳಿಯಿರಿ. ಓ ಪುರದ ಜನರೇ, ಶಿವನ ಮಹಿಮೆಯ ಯಾರೂ ಬಲ್ಲಾರು. ಶಾಂತಿವನದಿಂದ ಬಂದೆವು ನಾವು,
ಶಿವನ ಶರಣರ ಕಂಡೆವು ನಾವು, ಶಾಂತಿವಾನದಿಂದ ಬಂದೆವು ನಾವು, ಶಿವ ಶರಣರ ಕಂಡೆವು ನಾವು, ನಾವೇ ಧನ್ಯರೆಂದೋ ನುಡಿದಾನು. ಆ ಯತಿವರ್ಯನಾಗ ಮನ ಬಿಚ್ಚಿ ನುಡಿಯೋತಿರುವನು, ಶಿವಶರಣ ಸಿದ್ಧಲಿಂಗಪ್ಪನು ಧರೆಯಲ್ಲಿ ಭಾಗ್ಯವಂತನು, ಪುತ್ರರತ್ನವ ಪಡೆದುಕೊಂಡನು. ಓ ಪುರದ ಜನರೇ, ಭ್ರಾಂತಿ ಬೇಡ ಮನದಿ ಕೇಳೀರಿ. ಶಿವಶರಣರಾದ ಸಿದ್ಧಲಿಂಗಪ್ಪ ಮತ್ತು ಸಾಧ್ವಿ ಶಿರೋಮಣಿಯಾದಂಥ ಗಂಗಮ್ಮ ಶಿವನು ಒಲಿದು ಪುತ್ರ ಸಂತಾನವನ್ನು ಕೊಟ್ಟಿದ್ದಾನೆ. ಶಿವನೇ ನಿಮ್ಮನೆಗೆ ಬಂದವನೆಂದು ತಿಳ್ಕೊಳ್ಳಿ, ಎದರಬೇಡಿ, ಭ್ರಾಂತಿ ಬೇಡ ಅಂತೇಳಿ ಆ ಪುರದ ಜನರಿಗೆ ನಾರದ ಮುನೀಂದ್ರ ಹೇಳ್ದ. ಶಿವ ಶರಣೆ ಗಂಗಮ್ಮನವರೇ, ಮನವಿಟ್ಟು ಕೇಳಮ್ಮ ತಾಯೇ, ನಿನ್ನ ಮಗನು ಸಾಮಾನ್ಯನಲ್ಲಮ್ಮ. ಓ ಮಹಾತಾಯೇ, ಇವನೊಬ್ಬ ಪಾವಡ ಪುರುಷನು. ಸಿದ್ಧಲಿಂಗಪ್ಪನ ಧರ್ಮಪತ್ನಿಯಾದಂಥ ಗಂಗಮ್ಮನಿಗೆ ನಾರದ ಮುನೀಂದ್ರ ಹೇಳ್ತಾ ಇದ್ದಾನೆ, ಅಮ್ಮ ತಾಯಿ, ನೀನೇ ಭಾಗ್ಯವಂತೆ, ನೀನೇ ಪುಣ್ಯವಂತೆ. ಶಿವನೇ ನಿನ್ನ ಉದರದಲ್ಲಿ ಜನಿಸಿದನಮ್ಮ. ಇವನು ಸಾಮಾನ್ಯನಾದ ಮಗನಲ್ಲ. ಮತ್ತು ಇವನ ಸತ್ಯವನ್ನು ಕೆಡಿಸುವವರೂ ಯಾರೂ ಇಲ್ಲ. ಅಂಥ ಸುಪುತ್ರರನ್ನು ಪಡೆದವಳು ನೀನೇ ಭಾಗ್ಯವಂತಳು, ನೀನೇ ಧನ್ಯಳಮ್ಮ ಅಂತೇಳಿ ಹೇಳ್ದ. ಈ ಪ್ರಕಾರವಾಗಿ ನಾರದರು ಪುರದ ಜನರನ್ನು ಕುರಿತು ಯತಿಯ ಮಾತಿಗೆ ದುಡುಕಬೇಡಿರೆಂದು, ಆಗುವುದೆಲ್ಲ ಶುಭವೆಂದು ತಿಳಿಯುವುದು. ಶಿವಶರಣೆ ಗಂಗಮ್ಮನನ್ನು ಕುರಿತು ಸಾಧ್ವಿ ಶಿರೋಮಣಿಯಾದ ನೀನೇ ಭಾಗ್ಯವಂತಳಮ್ಮ. ನಿನ್ನೆಯ ಮಗನು ಸಾಮಾನ್ಯನಲ್ಲ, ಪವಾಡ ಪುರುಷನಾಗಿ ಖ್ಯಾತಿ ಪಡೆಯುವನೆಂದು ಹೇಳಿ ಯತಿಯ ರೂಪದ ನಾರದರು ಹೊರಟು ಹೋಗಲು, ಇತ್ತ ರಂಗಾಪುರದ ಗ್ರಾಮದಲ್ಲಿ ಶಿವಭಕ್ತರಾದ ಸಿದ್ದರಾಮಯ್ಯ ಮತ್ತು ಸಿದ್ದಮ್ಮನ ಗರ್ಭದಲ್ಲಿ ಜಗನ್ಮಾತೆ ಪಾರ್ವತಾದೇವಿಯು ಹಾಗೂ ಗಂಧರ್ವ ಕನ್ಯೆಯು ಜೊತೆಗೂಡಿ ಹವಳಿ ಜವಳಿ ಮಕ್ಕಳಾಗಿ ಜನಿಸುತ್ತಿದ್ದಾರದೆಂತಿದೆ. ಲೋಕಮಾತೆಯಾದ ಪಾರ್ವತಿ ದೇವಿಯು ಗಂಧರ್ವ ಕನ್ಯೆಯೊಡನೆ ಹೊರಟು ನಿಂತಾಳು. ಶಿವಲೋಕ ಬಿಟ್ಟರು ಗರಗಿಳಿದು ಬಂದಾರು, ರಂಗಪುರವ ಸೇರಿ ಹರುಷಗೊಂಡಾರೋ. ಶಿವಭಕ್ತ ಸಿದ್ದರಾಮಯ್ಯ ಸಿದ್ದಮ್ಮನವರ ಗರ್ಭದಲ್ಲಿ ಸೇರಿ ಜನಿಸಿದರಾಗ ಅವಳಿ ಮಕ್ಕಳಾಗಿ ಜನ್ಮ ತಾಳಿರಲು, ಜನನದ ಕಾಲವು ವಿಸ್ಮಯವಾಗಿರಲು. ಬತ್ತಿದ್ದ ಬಾವಿಗಳು ತುಂಬಿ ತುಳುಕಿರಲು, ಒಣಗಿದ್ದ ಮರಗಳು ಚಿಗುರಿ ನಿಂತಿರಲು. ಶಿವಲೋಕದಲ್ಲಿ ಪಾರ್ವತಾದೇವಿಯು ಸಖಿಯ ಜೊತೆಗೂಡಿ ರಂಗಾಪುರದ ಕಡೆಗೆ ಧಾವಿಸಿ ಬಂದಿದ್ದಾಳೆ. ರಂಗಾಪುರದಲ್ಲಿರುವ ಶಿವಶರಣರಾದ ಸಿದ್ದರಾಮಯ್ಯ
ಸಿದ್ದಮ್ಮನವರ ಗರ್ಭದಲ್ಲಿ ಸೇರಿ ಜನಿಸಿದರು. ಅವಳಿ ಮಕ್ಕಳಾಗಿ ಜನ್ಮ ತಾಳಿರಲು ಜನನದ ಕಾಲ ವಿಸ್ಮಯವಾಗಿದೆ. ಏನಿದೆ ಕುಂಡ್ಲಿ ಒಳಗೆ ಅವರು ಹುಟ್ಟತಕ್ಕಂತಹ ಸ್ಥಿತಿಯಲ್ಲಿ ಯಾವ ಗ್ರಹಗಳ ಬಾಧೆ ಆಗಿದೆ, ಯಾವ ರೀತಿ ಇದೆ ಅಂತೇಳಿ ಹೇಳ್ತಾರೆ. ಅವರು ಹುಟ್ಟುವ ಸಂದರ್ಭದಲ್ಲಿ ಅಂದರೆ ಪಾರ್ವತಾದೇವಿ ಮತ್ತು ಅವಳ ಸಂಗಾತಿ ಅಲ್ಲಿ ರಂಗಾಪುರದಲ್ಲಿ ಹುಟ್ಟಿದಾಗ ಏನು ಪವಾಡ ನಡೀತಪ್ಪ ಅಂದರೆ, ಬತ್ತಿದ್ದ ಬಾವಿಗಳು ತುಂಬಿ ತುಳುಕಿರಲು, ನೀರೆಲ್ಲ ಬತ್ತಿ ಹೋಗಿದ್ದ ಬಾವಿಗಳು ತುಂಬಿಬಿಟ್ವು ಅವರು ಹುಟ್ಟುವ ಕಾಲದಲ್ಲಿ. ಒಣಗೆದ್ದ ಮರಗಳು ಚಿಗುರಿ ನಿಂತಿರಲು, ಮರವೆಲ್ಲ ಬತ್ತಿ ಹೋಗಿದೆ, ಹೂವಿಲ್ಲ, ಎಲೆ ಇಲ್ಲ, ಅಂಥ ಮರಗಳೆಲ್ಲ ಚಿಗುರಿ ನಿಂತುಬಿಟ್ವಂತೆ. ಪುರೋಹಿತರು ಬಂದಾರು ಪಂಚಾಂಗ ತೆಗೆದಾರು, ಇದು ಮಾಮೂಲಿ. ಪುರೋಹಿತರು ಬಂದಾರು ಪಂಚಾಂಗವ ತೆಗೆದಾರು, ನಾಮ ನಕ್ಷತ್ರವನ್ನು ನೋಡುತ್ತಾಲಿಯರು. ಮಕ್ಕಳು ಹುಟ್ಟಿದ ಮೇಲೆ ನಾಮಕರಣ ಮಾಡಲೇಬೇಕಲ್ವಾ, ಅದಕ್ಕೋಸ್ಕರ ಪುರೋಹಿತರು ಬಂದಿದ್ದಾರೆ, ಪಂಚಾಂಗವನ್ನು ತೆಗೆದಿದ್ದಾರೆ, ನಾಮ ನಕ್ಷತ್ರವನ್ನು ನೋಡಿ ಮಗುವಿಗೆ ನಾಮಕರಣ ಮಾಡ್ತಾ ಇದ್ದಾರೆ. ಏನಂತ ಮಾಡಿ, ಯಾವ ರೀತಿ ಇದೆ ಮಗು ಅಂದರೆ, ಪೂರ್ಣ ಕಳೆಯುಳ್ಳವರು ದೈವ ಸ್ವರೂಪಿಗಳು, ಜನನದ ಕಾಲವು ಅದ್ಭುತವಾಗಿ ಅದು. ನಿಂಗಮ್ಮನೆಂಬ ನಾಮ ಬಲು ಶ್ರೇಷ್ಠವೆನಿಸುವುದು, ಧರೆಯಲ್ಲಿ ನಿಂಗಮ್ಮ ಕೀರ್ತಿ ಪಡೆಯುವಳು. ಲಕ್ಕಮ್ಮ ಲಕ್ಕಮ್ಮನೆಂಬ ನಾಮ ಪ್ರಿಯವಾಗಿರುವುದು, ಇಳೆಯಲ್ಲಿ ಕೀರ್ತಿಯನ್ನು ಪಳೆದು ನಿಲ್ಲುವರು. ಪುರೋಹಿತರು ಪಂಚಾಂಗವನ್ನು ತೆಗೆದು ಮಕ್ಕಳು ಹುಟ್ಟಿದ ದೆಸೆ ಅದ್ಭುತವಾಗಿದೆ, ಹಿರಿಯವಳಿಗೆ ನಿಂಗಮ್ಮನೆಂದು ನಾಮಕರಣ ಮಾಡಿ ಅಂತ ಹೇಳಿ, ಮತ್ತೆ ಮತ್ತೊಬ್ಬಳು ಹುಟ್ಟಿದ್ಲಲ್ಲ ಅವಳಿಗೆ ಲಕ್ಕಮ್ಮನೆಂಬ ಹೆಸರನ್ನಿಟ್ಟು ಹರಸಿದ್ದಾರೆ.